ಕೆರೆಗಳನ್ನು ತುಂಬಿಸಲು ನೀರು ಬಿಡುಗಡೆ ಮಾಡಿದ್ದೇವೆ. ನಾಲೆಗಳ ಮೂಲಕ ಕುಡಿಯೋ ನೀರನ್ನು ಬಿಡಲಾಗಿದೆ. ಸರ್ವಪಕ್ಷದ ಸಭೆ ನಂತರ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಲವು ಕಡೆಗಳು ರೈತರು ಹೇಳ್ತಾ ಇದ್ರು, ನಮ್ಮ ಕೆರೆಗಳಿಗೆ ನೀರೇ ಬಂದಿಲ್ಲ, ನಾಲೆಗಳಿಗೆ ನೀರೇ ಬಿಟ್ಟಿಲ್ಲ ಅಂತ. ಬಟ್ ಈಗ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ನಾವು ಪ್ರತಿ ಹಳ್ಳಿಗೂ ಕೂಡ ಕೆರೆಗಳೇನಿದ್ದಾವೆ ನೀರನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಕುಡಿಯೋ ನೀರಿಗೆ ನಮ್ಮ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಆಗಸ್ಟ್ 13ಕ್ಕೆ ಏನು ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ರು ಈಗ ವಾಟಾಳ್ ನಾಗರಾಜ್ ಆ್ಯಂಡ್ ಟೀಮು. ಈಗ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಎಲ್ಲ ಸಂಘಟನೆಗಳಿಗೆ ಮತ್ತು ರೈತರಿಗೆ ಅವ್ರ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಕಾನೂನು ಹೋರಾಟದ ಮೂಲಕ ಸಮಸ್ಯೆ ಬಗೆಹರಿಸೋಕೆ ಸಿಎಂ ಪ್ಲಾನ್ ಮಾಡಿದ್ದಾರೆ. ಇನ್ನೊಂದೆಡೆ ಮಳೆ ಪ್ರಮಾಣ, ನೀರಿನ ಒಳಹರಿವು ಕೂಡ ಹೆಚ್ಚಳ ಆಗ್ತಿದೆ. ಅದರ ಮೇಲೂ ಕೂಡ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಸಂಸತ್ ಸದಸ್ಯರು ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಸರ್ಕಾರಕ್ಕೆ ನಾವು ಒಮ್ಮತದ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾನು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಹಿರಿಯರ ತಜ್ಞರು ಮತ್ತು ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡಿ ಮತ್ತು ನನ್ನ ಸಹೋದ್ಯೋಗಿಗಳ ಹತ್ರ ಯಾರು ಮಿನಿಸ್ಟರ್ಸ್ ಇದಕ್ಕೆಲ್ಲ ಸಂಬಂಧಪಟ್ಟವರು ಇದ್ದಾರೆ, ಪವರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಡೆಪ್ಟಿ CM ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾರ್ಯಾರು ಆ ಭಾಗದಿಂದ ಪ್ರತಿನಿಧಿಸ್ತಾರೆ ಅವರೆಲ್ಲರೂ ಕೂಡ ಅವರ ಅನುಭವದ ಮೇರೆಗೆ ಚರ್ಚೆ ಮಾಡಿ ಕೆಲವು ಅಭಿಪ್ರಾಯಕ್ಕೆ ನಾನು ಬರೋನಿದ್ದೇನೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ಕೆರೆಗಳಿಗೆ ನೀರು ಬಿಡಬೇಕು ನಾಲೆಗಳ ಮೂಲಕ ಅಂತೇಳಿ ರೈತರು ಒತ್ತಾಯ ಮಾಡ್ತಿದ್ರು. ಈಗ ಕೇವಲ ಕಾವೇರಿ ಅಷ್ಟೇ ಅಲ್ಲ, ತುಂಗಭದ್ರಾ ಅಲ್ಲಿ ಏನಿದೆ ಅಲ್ಲೂ ಉತ್ತರ ಕರ್ನಾಟಕ ಭಾಗದೂರು ಆಲ್ಮಟ್ಟಿ ಅಲ್ಲೂ ಕೂಡ ಒತ್ತಾಯ ಮಾಡ್ತಾ ಇದ್ರು. ಈ ಕುಡಿಯೋ ನೀರಿಗೆ ಮುಖ್ಯಮಂತ್ರಿಗಳು ಮೊದಲ ಆದ್ಯತೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅಂದರೆ ಈಗ ರೈತರು ಬೆಳಗಿಂತ ಬಟ್ ಈಗ ಜನರ ಹಿತ ಮುಖ್ಯ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಅಂತ. ಪ್ರಭು, ಮುಖ್ಯಮಂತ್ರಿಗಳು ಸರ್ವಪಕ್ಷ ಸಭೆಯ ನಂತರ ಕೆರೆಗಳಿಗೆ ನಾವು ನೀರನ್ನು ಪೂರೈಕೆ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದ್ದಾರೆ. ಅಂದರೆ ಕುಡಿಯುವ ನೀರಿಗೆ ಮಾತ್ರ. ಸೊ ಇದು ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಈ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಂತೇಳಿ ಆ ಸಂದರ್ಭದಲ್ಲಿ ಯೋಜನೆಯನ್ನು ತಂದರು. ಯಾಕೆಂದರೆ ಸಣ್ಣ ಸಣ್ಣ ಗ್ರಾಮಗಳಿಗೂ ಕೂಡ ಕುಡಿಯುವ ನೀರಿರಲಿಲ್ಲ. ಆ ಫ್ಲೋರೈಡ್ ಯುಕ್ತ ನೀರನ್ನು ಆ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಈ ಯೋಜನೆಯನ್ನು ತರುವ ಮೂಲಕ ನದಿಯಿಂದ ಕಾಲುವೆಗಳ ಮೂಲಕ ಕೆರೆಗಳಿಗೆ ನೀರನ್ನು ಹರಿಸೋದು, ಕೆರೆಗಳಿಂದ ನೀರನ್ನು ಫಿಲ್ಟರ್ ಮಾಡಿ ಅದನ್ನು ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ಒಂದು ಯೋಜನೆ ಇದು. ಸೊ ಆ ಒಂದು ಯೋಜನೆ ಈಗ ನೀರು ಬಿಟ್ಟಿಲ್ಲ ಅಂತೇಳಿ ಆರೋಪಗಳು ಕೂಡ ಎದುರಾಗಿತ್ತು. ಕೆರೆಗಳಿಗೆ ನೀರು ಬಿಟ್ಟಿಲ್ಲ, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ ಅಂತೇಳಿ ಜನಸಾಮಾನ್ಯರು ಆಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಸಹಜವಾಗಿ ನಾವು ಕುಡಿಯುವ ನೀರಿಗಾಗಿ ಕೆರೆಗಳಿಗೆ ನೀರನ್ನು ಪೂರೈಕೆ ಮಾಡಿದ್ದೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದಲೇ ನಾಲುವೆಗಳಿಗೆ ನೀರನ್ನು ಹರಿಸುವಂಥ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಕುಡಿಯುವ ನೀರಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಈಗ ಸುಧಾರಿಸುತ್ತೆ. ಯಾಕೆಂದರೆ ಕೆರೆಗಳಿಗೆ ನೀರನ್ನು ಬಿಡೋದ್ರಿಂದ ಅದು ರೈತರು ಬೆಳೆಯನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ, ಕುಡಿಯುವ ನೀರಿಗೆ ಮಾತ್ರ ನೀರನ್ನು ಬಿಡುಗಡೆ ಮಾಡೋದ್ರಿಂದ ಈಗ ಒಂದೊಂದು ಕೆರೆ ಸುಮಾರು 4-5 ಗ್ರಾಮಗಳು, 9-10 ಗ್ರಾಮಗಳು ಈ ರೀತಿಯಾಗಿ ಒಂದೊಂದು ಕೆರೆಯನ್ನು ಅವಲಂಬಿಸಿದೆ. ಆ ಕೆರೆಯಿಂದ ನೀರನ್ನು ಫಿಲ್ಟರ್ ಮಾಡಿ ಆ ಗ್ರಾಮಗಳಿಗೆ ಯೋಜನೆಯ ಮೂಲಕ ನೀರನ್ನು ಒದಗಿಸುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಈ ನಾಲೆಗಳಿಗೆ ನೀರನ್ನು ಹರಿಸುವ ಮೂಲಕ ಈಗ ಕುಡಿಯುವ ನೀರಿನ ಸಮಸ್ಯೆಗೂ ಕೂಡ ಒಂದು ಕಡೆ ಬ್ರೇಕನ್ನು ಹಾಕುವಂಥ ಪ್ರಯತ್ನವನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದಲೇ ಈಗಾಗಲೇ ನಾಲೆಗಳಿಗೂ ಕೂಡ ನೀರನ್ನು ಹರಿಸಲಾಗ್ತಾ ಇದೆ. ಯಾಕೆಂದರೆ ಕಾವೇರಿ ಜಲಾನಯನ ವ್ಯಾಪ್ತಿ ಪ್ರದೇಶ ಬಹಳ ದೊಡ್ಡದು. ಹಿಂದೆ ಕೇವಲ ಮೈಸೂರು ಮತ್ತು ಮಂಡ್ಯ ಭಾಗಕ್ಕಷ್ಟೇ ಅದು ನೀರನ್ನು ಒದಗಿಸುತ್ತೆ ಅನ್ನುವಂಥದ್ದಿತ್ತು. ತದನಂತರ ಬೆಂಗಳೂರಿನ ಕುಡಿಯುವ ನೀರಿಗೆ ನೀರನ್ನು ತರಲಾಗಿತ್ತು. ಆದರೆ ಇವತ್ತು ಹೇಮಾವತಿ ನಾಲೆ ತುಮಕೂರಿನವರೆಗೂ ಕೂಡ ಕುಡಿಯುವ ನೀರಿಗೆ ಆ ನಾಲೆಯನ್ನು ಬಳಸಿ ನೀರನ್ನು ಹರಿಸಲಾಗ್ತಾ ಇದೆ, ಕೆರೆಗಳನ್ನು ತುಂಬಿಸಲಾಗ್ತಾ ಇದೆ. ಸೊ ಹಾಗಾಗಿ ಆರಂಗಿ, KRS ಮತ್ತು ಕಬಿನಿ, ಹೇಮಾವತಿಯಿಂದ ನಾಲೆಗಳ ಮೂಲಕ ನೀರನ್ನು ಹರಿಸೋದ್ರಿಂದ ಸಹಜವಾಗಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಇವತ್ತು ಪರಿಹರಿಸುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.